ನಮಸ್ಕಾರ. ನಮಸ್ಕಾರ ಹೇಳಿ. ಎಲ್ಲೋಗ್ರಿ ಸರ್? ಏನಾದ್ರು ಕಾಣಿಸ್ತಾನೆ ಇಲ್ಲ. ಎಲ್ಲೋಗಿದ್ದೀನಪ್ಪ? ಇದ್ದೀನಲ್ಲ. ಕಾಣಿಸ್ತಾ ಇಲ್ಲ, ಸ್ವಲ್ಪ ನಾನು ಯಾವುದೋ ನನ್ನ ಪರ್ಸನಲ್ ವಿಚಾರದಲ್ಲಿ ಬೇತನದಲ್ಲೇ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ ಕಟ್ತಾ ಇದ್ದೀನಿ. ಆ ಗಲಾಟೆಯಲ್ಲಿ ಇದ್ದೀನಿ. ಈ ನಡುವೆ ಒಂದು ವರ್ಷದಿಂದ ನಾನು ನೋಡ್ತಾ ಇದ್ನಲ್ಲ ಮುಳಬಾಲ್ ತಾಲೂಕು ರಾಜಕೀಯ. ಆ ರಾಜಕೀಯದಲ್ಲಿ ಬೇಸರುತ್ತೆ. ನಾನು ಸುಮ್ಮನೆ ಯಾಕಪ್ಪ ನಮ್ಗೆ ಇವೆಲ್ಲ ಬೇಕು, ಅರ್ಧ ಕಾಂಗ್ರೆಸ್ ಮುಗಿದೋಗಿ ಸಿಗಿದ್ದಾರೆ, ಇನ್ನೊಂದು ಅರ್ಧ ಇದೆ, ಅದು ಮುಗಿದೋಗಲ್ಲ, ಆಮೇಲೆ ಬರೋಣ, ನಾನು ಸುಮ್ಮನೆ ಇದ್ದೀನಿ. ಇವತ್ತೇ ನಾನು ನೀವೆಲ್ಲ ಆತ್ಮೀಯವಾಗಿ ಎಲ್ಲ ಸಿಕ್ಕಿದ್ರು. ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಯಿತು. ನಾನು ಯುಗಾದಿ ಶುಭಾಕಾಂಕ್ಷೆಗಳು ಹೇಳ್ಬೇಕಾಯ್ತು, ಅವತ್ತು ನೀವು ಸಿಕ್ಕಿಲ್ಲ. ಮತ್ತು ರಂಜಾನ್ದು ಹೇಳ್ಬೇಕು, ನೀವು ಸಿಕ್ಕಿಲ್ಲ. ಇವಾಗ ಶ್ರೀರಾಮನವಮಿದು ನಾನು ಹೇಳಲಿಲ್ಲ. ಯಾಕಂದರೆ ಸುಮ್ಮನೆ ಯಾಕೆ ಇವೆಲ್ಲ ನಿಮಗೆ ಗೊತ್ತಲ್ಲ, ನನಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಿದೆ ತಾಲೂಕಿನ ನಮ್ಮ ಪಕ್ಷದ ಸ್ಥಿತಿಗತಿಗಳು. ಅದರಿಂದ ನಾನು ಏನು ಹೇಳಕ್ಕೆ ಹೋಗಿಲ್ಲ. ಇವಾಗೇನೋ ನೀವೆಲ್ಲ ಸಿಕ್ಕಿದ್ದೀರಾ, ನಿಮ್ಮ ಹತ್ರ ಒಂದೆರಡು ಮಾತು ಹಂಚ್ಕೋಬೇಕು ಅಂತೇಳಿ ನಾನು ತಮ್ಮನ್ನೆಲ್ಲ ಭೇಟಿ ಮಾಡಿದ್ದೀನಿ. ಏನು ಅಂತ ನಿಮ್ಗೆಲ್ಲ ಗೊತ್ತಿದೆ. ಇವಾಗ ನಾನು ಹೇಳಕ್ಕಿಂತ ನಿಮ್ಗೆ ಹೆಚ್ಚಿಗೆ ಗೊತ್ತಾಗಿದೆ. ಇಲ್ಲ, ನನ್ನ ಬಾಯಲ್ಲಿ ಹೇಳ್ಬೇಕಾಯ್ತು ಭಾಳ ಇದೆ. ಅದು ಹೇಳ್ಬೇಕಾದ್ರೆ ಟೈಮ್ ಜಾಸ್ತಿ ಆಗತ್ತೆ. ಅದೆಲ್ಲ ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಯಾಕಂದ್ರೆ ಇವಾಗ ನಾನು ಹೆಚ್ಚಿಗೆ ಎರಡು ಮಾತು ಹೇಳ್ಬೇಕಂದ್ರೆ, ಉದಾಹರಣೆ ನೀವು ನಿಮ್ಗೆ ಹೇಳೋದೇನೆಂದ್ರೆ, ನಾನು ಆವತ್ತೇ ಸುಮಾರು ಇಲ್ಲಿ ಮುಳಬಾಲ್ ತಾಲೂಕು ಬ್ಲಾಕ್ ಅಧ್ಯಕ್ಷ ಆದ್ರೆ ನಾನು ಎಲ್ರಿಗೂ ಪೇಪರಲ್ಲೂ ಕೊಟ್ಟಿದ್ದೆ, ನಾನೆಲ್ಲ ಅಬ್ಜೆಕ್ಷನ್ ಕೊಟ್ಟಿದ್ದೀನಿ. ಯಾಕಂದ್ರೆ ನಮ್ಮ ತಾಲೂಕಲ್ಲಿ 35 ವರ್ಷದಿಂದ ಒಕ್ಕಲಿಗರಿಗೆ ಅದು ಕೊಡ್ತಾ ಇದ್ದದ್ದು. ಬ್ಲಾಕ್ ಅಧ್ಯಕ್ಷ ಕೊಡ್ತಾ ಇದ್ದೆ ಒಕ್ಕಲಿಗರಿಗೆ ಏನಕ್ಕೆ ಕೊಡಬೇಕಂದ್ರೆ ಜಾತಿಯ ಇದು ನಾನು ಹೇಳ್ತಾ ಇಲ್ಲ. 60,000 ಒಕ್ಕಲಿಗರಿದ್ದಾರೆ. ಅದನ್ನ ಯಾರೋ ಒಬ್ಬ ಒಕ್ಕಲಿಗರಿರಲಿ, ಅವ್ರನ್ನ 60,000 ಒಕ್ಕಲಿಗರನ್ನ ಎಲ್ಲರೂ ಒಂದುಗೂಡಿಸ್ಕೊಂಡು ಜೊತೆಲಿ ಕರ್ಕೊಂಡು ಹೋಗಿ ಅಂತ ಒಕ್ಕಲಿಗೆ ಕೊಡ್ತಾ ಇದ್ದದ್ದು. ಅದೊಂದು ಕಾಂಗ್ರೆಸ್ ಸಂಪ್ರದಾಯ. ಅದರಂತೆ ಇನ್ನೊಂದು ಮೈನಾರಿಟಿ ಕೊಡ್ತಾ ಇದ್ರು. ಮೈನಾರಿಟಿದು ಪಾಪ ಡಿಸ್ಪ್ಯೂಟ್ ಏನಿಲ್ಲ. ಅವಾಗ ಒಂದ್ಸಲಿ ಪಾಪ ನಮ್ಮ ಜಗದೀಶ್ ಕೊಟ್ಟಿದ್ರು. ಅವತ್ತು ಮೈನಾರಿಟಿ ಅವರೆಲ್ಲ ಗಲಾಟೆ ಮಾಡಿದ್ರು. ಜಗದೀಶ್ನ ತೆಗಿಬೇಕಂತ ನಾವು ಹೇಳಿದ್ವಿ. ತೆಗೆದ್ಬಿಟ್ಟು ನಮ್ಮ ಲಾಯರ್ ಬಶೀರ್ ಮಾಡ್ಬೇಕು ಅಂತ ನಾವೆಲ್ಲ ಅವಾಗ ಹೇಳಿದ್ವಿ. ಟಿಪ್ಪುನ ಆಗ್ಲಿ ಬಶೀರ್ ಸಾಹೇಬ್ರ ಕೊಟ್ಟಿದ್ವಿ. ನಮ್ಮ ಅಮ್ಮ ನನಗೆ ಕೊಟ್ಟರು, ಸಂತೋಷ. ಅವ್ರೇನು ಪಾಪ ಕೆಟ್ಟವರು, ಒಳ್ಳೆಯವರು, ಇಲ್ಲಿ ಅವ್ರು ಕೊಟ್ಟಿದ್ದೆ, ನಂದೇನು ಡಿಸ್ಪ್ಯೂಟ್ ಇಲ್ಲ. ಆದ್ರೆ ಯಾವ ಬ್ಲಾಕ್ ವಿಚಾರದಲ್ಲಿ ನಮ್ಮ ನೀಲಕಂಠೇಗೌಡರು ಇದ್ರು. ನೀಲಕಂಠೇಗೌಡರು ತೀರಿದ ಮೇಲೆ ಯಾರೋ ನಾವು ಒಕ್ಕಲಿಗೆ ಕೊಡ್ಬೇಕಲ್ಲ ಸರ್. ಇವಾಗ ನಾನು ಅವತ್ತು ಬಾಯ್ ಪಡ್ಕೊಂಡೆ, ಇಲ್ಲ ನಮ್ಮ ಪಾಪ ಆಲಂಗೂರು ಶಿವಣ್ಣ ಎಲ್ಲ ಬಿಟ್ಟು ಪಕ್ಷ ಬಿಟ್ಟು ಬಂದಿದ್ದಾನೆ, ಅವ್ರು ಕೊಡಿ ಅಂತ ಹೇಳಿದೆ. ಇಲ್ಲ ನಮ್ಮ ಅರವಿಂದ್ ಕೊಡಿ ಅಂತ ಹೇಳಿದೆ. ಇಲ್ಲ ಹಂಗೇನಾದ್ರು ನೀವು ಒಕ್ಕಲಿಗೆ ಕೊಡಲ್ಲ, ಹಿಂದೂಗಳು ಇದಕ್ಕೆ ಕೊಡ್ತೀನಿ ಅನ್ನಂಗಿದ್ರೆ ನಮ್ಮ ಇವ್ರಿಗೆ ರಾಜನಗೌಡ ಕೊಡಿ ಅಂತ ಹೇಳಿದ್ದೀವಿ. ಯಾಕಂದ್ರೆ ಆ 3 ಒಕ್ಕಲಿಗರನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರು. ಹೆಚ್ಚಿಗೆ ಶಿವಣ್ಣ ಕೊಡಬೇಕಾಗಿತ್ತು. ಯಾಕಂದ್ರೆ ಪಾಪ ಆತ್ನ JDS ಬಿಟ್ಟು ಅವರನ್ನ ಮಿನಿಸ್ಟರ್ ಆಗಿದ್ದವನು ಬಿಟ್ಟು ಪಾಪ ಕಾಂಗ್ರೆಸ್ಗೆ ಬಂದ. ನಾವೇ ಶಿವಣ್ಣಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬ್ಲಾಕ್ ಪ್ರೆಸಿಡೆಂಟ್ ಆವಾಗ ಅವತ್ತು ಒಪ್ಪಲಿಲ್ಲ. ಇಲ್ಲಾಂದ್ರೆ ನಮ್ಮ KH ಮುನಿಯಪ್ಪ ಸರ್ ಅವಾಗ ಮಾಡ್ತಾ ಇದ್ರು. ಆತನಿಗೆ ಬಂದಿದ್ದಾನೆ, ಆತನಿಗೆ ಸುಮ್ಮನೆ ಆತನ ಎಲ್ಲಿಂದ್ರೆ ಹಾಳು ಮಾಡಿ ಬಿಸಾಕಿದ್ರು. ನಮ್ಮ ಆಲಂಗೂರು ಶಿವಣ್ಣ ಬಿಸಾಕಿದ್ದಾರೆ. ಅವ್ರು ಇಲ್ಲ ಲೆಕ್ಕಕ್ಕಿಂದ ಮಾಡಿ ಬಿಸಾಕಿದ್ರು. ಜನ ನೋಡ್ರಿ ಆತನೇ ಬೈತಾರೆ, ಆ ಮಟ್ಟಕ್ಕೆ ಅದನ್ನ ಮಾಡಿದ್ದೀರಾ. ಮತ್ತೆ ಇವಾಗ ನಾನೇನು ಲೋಕಲಲ್ಲಿ 60 ಯಾರು ಇಲ್ವಾ ಒಕ್ಕಲಿಗರ? ಯಾರಿಗೊಬ್ರು ಮಾಡಿ. ಇವಾಗ MLA ಆಗೋನು ಯಾರನ್ನ ಬ್ಲಾಕ್ ಪ್ರೆಸಿಡೆಂಟ್ ಆಗ್ತಾರಾ? ಯಾರು ಆಗಲ್ಲ. ಅದಕ್ಕೆ ನಾನು ಹೇಳ್ದಕ್ಕೆ ಅದಕ್ಕೇನೋ ಹೇಳಿದ್ರು. ಅವ್ರೇನು ಹೇಳ್ಕೊಳ್ಳಿ, ಯಾಕಂದ್ರೆ ನಾನು ಯಾರಿಗೇನು ಕೇರ್ ಮಾಡಲ್ಲ, ನನಗೆ ಸಂಬಂಧ ಇಲ್ಲ. ನಾನೇನು ಅದು ZP ಆಗಲಿ TP ಆಗಲಿ ಇನ್ನೊಂದಾಗ್ಲಿ ಆಗ್ಬೇಕು ನನ್ಗೇನು ಆಸೆ ಇಲ್ಲ. ನನಗೇನೋ ಪಕ್ಷ ಗೆಲ್ಲಬೇಕು. ನಾವೆಲ್ಲ ಕಷ್ಟ ಬಿದ್ದೇನಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ನಾವೆಲ್ಲ ಕಷ್ಟ ಬಿದ್ದೀವಿ. ಮಂಡ್ಯ ಆಗ್ಬೋದು, ಮೈಸೂರು ಆಗ್ಬೋದು, ರಾಮನಗರ ಆಗ್ಬೋದು, ಮುಳಬಾಗಿಲು ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಊರೂರು ತಿರುಗಿದ್ವಿ. ಏನಕ್ಕೆ? ನಮ್ಮ DK ಸಾಹೇಬರನ್ನ ಮುಖ್ಯಮಂತ್ರಿ ಮಾಡಬೇಕೇ ಬೇಕು ಅಂತ. ಅದು ಹೆಚ್ಚು ಪಕ್ಷದ ಹೈಕಮಾಂಡ್ ಇದು ಅದೇನೋ ಮಾಡ್ತಾರೆ. ಮಾಡ್ತೀನಿ ಅಂತ ಒಪ್ಕೊಂಡಿದ್ರೆ ಖಂಡಿತ ಈ 5 ರಾಜ್ಯಗಳ ಎಲೆಕ್ಷನ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಶಿವರಾಜ್ ಚಂದ್ರ ಹುಟ್ಟಿದ ಸತ್ಯನ ಅವರು ಮುಖ್ಯಮಂತ್ರಿ ಆಗೋದು ಅಷ್ಟು ಖಚಿತ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಇಲ್ಲ ಸರ್, ನಾವು ನೋಡಿ ಸರ್, ನಾನು ಇವತ್ತು ಪರಿಸ್ಥಿತಿ ನಾನು ನಿಮ್ಗೆ ಹೇಳ್ತೀನಿ. ತಾಲೂಕಲ್ಲಿ 2-2.5 ಲಕ್ಷ ಮತದಾರರಿದ್ದಾರೆ. ಉದಾಹರಣೆಗೆ 60,000 ಒಕ್ಕಲಿಗರಿದ್ದಾರೆ, 60,000 SCಗಳಿದ್ದಾರೆ. ಈ SCಗಳಿಗಾಗ್ಲಿ, ಇವ್ರಿಗಾಗ್ಲಿ, ಇಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಆಗ್ಲಿ, ಇಲ್ಲ ಮೈನಾರಿಟಿ ಅವ್ರಿಗಾಗ್ಲಿ, ಯಾರಿಗನ್ನ ಆಗ್ಲಿ ಒಂದು ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರ? ಒಂದ್ ಹೇಳ್ತೀನಿ. ಇವಾಗ PLD ಬ್ಯಾಂಕ್ದಲ್ಲಿ ಪಾಪ ನಮ್ಮ ಅಲ್ಲಿ ಶಿವಣ್ಣ ಮಾಡಲಿಲ್ಲ, ಇಲ್ಲ ನಮ್ಮ ರಾಜನಗೌಡ ಮಾಡಲಿಲ್ಲ. ಅಲ್ಲೇನ್ ಮಾಡಿದ್ರು? ಜಾತಿಗೊಂದು ಕೊಟ್ರು. ಯಾರು ಕೊಟ್ರು? ಕೊತ್ತೂರು ಮಂಜು ಅವರು ಚಿಕ್ಕಪ್ಪ ದೊಡ್ಡಪ್ಪನಿಗೂ ಕೊಟ್ಟರು. ಈಗ APMC
TAPMSದು ಜಾತಿಗೊಂದು ಕೊಟ್ರು, ಅಧ್ಯಕ್ಷ ಯಾರಾದ್ರು ಅವ್ರ ಮಗ ಆದ. ಇವಾಗ ಇನ್ನು APMC ಅದೊಂದು ಅವರು ಅವರವ್ರು ಕೊಟ್ಬಿಟ್ರೆ ಇನ್ನೇನಿರುತ್ತೆ, ಏನಿದೆ ಹೇಳಿ? ಅವಾಗ ಇಷ್ಟು ಜನ ನಾವು ಒಕ್ಕಲಿಗರದ್ದು ವೇಸ್ಟಾ, ಇಷ್ಟು ಜನ ಮುಸ್ಲಿಮ್ಸ್ ಇದ್ದು ವೇಸ್ಟಾ, ಇಷ್ಟು ಜನ SCಗಳದ್ದು ವೇಸ್ಟಾ? ಅವ್ರು ಯಾರು ಕೇಳ್ತಾರಲ್ಲ ಸರ್, ನೀವೇ ಕೇಳಿ. ಅವ್ರ ಪಾಪ ಇಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಆಗಿ ಹೋಗಿದ್ದಾರೆ. ಇಲ್ಲಿ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಕಮರ್ಷಿಯಲ್ ಏನಂದ್ರೆ ಅವ್ರಿಗೆ ಭಯ, ನಮ್ಗೇನ್ ಕೊಡಲ್ಲ, ನಮ್ಗೇನ್ ಮಾಡ್ತಾರೋ ನನಗೇನ್ ಮಾಡ್ತಾರೋ ಅಂತ. ಪಕ್ಷ ಕಟ್ಟಬೇಕು ಸರ್, ಪಕ್ಷ ಕಟ್ಟಬೇಕು, ಜನ ಒಪ್ಕೋಬೇಕು. ಯಾವ ಜನ ಒಪ್ಕೊಂತ ಇದ್ದಾರೆ ಇವಾಗ? ಅವ್ರಿಗೇನ್ ಗೊತ್ತು ಕಾಂಗ್ರೆಸ್ ಅವ್ರಿಗೆ? ನಾನು ಓಟ್ಗಳ ಹತ್ರ, ಬಸ್ ಸ್ಟ್ಯಾಂಡ್ಗಳ ಹತ್ರ, ಬಸ್ಸಲ್ಲಿ ನನಗೆ ಗೊತ್ತಾಗುತ್ತೆ ಜನ ಅಭಿಪ್ರಾಯ ಏನ್ ಹೇಳ್ತಾ ಇದಾರೆ ಅಂತ. ಎಲ್ಲಿದೆ ಕಾಂಗ್ರೆಸ್ ಇವತ್ತು ತಾಲೂಕಲ್ಲೇ? ಏನು ಸೀರೆಗಳು, ಲಂಗಗಳು, ಹೆಲ್ಮೆಟ್ಗಳು ಕೊಟ್ಬಿಟ್ಟು ಜನ ಬರ್ತಾರೆ, ತಗೊಂಡೋಗ್ತಾರೆ. ಓಟ್ ಹಾಕೋದಾರ, ಓಟ್ ಹಾಕೋಡ್ಬೇಕಲ್ಲ ನಮ್ಗೆ. ಮನೆಗೆ ಇವಾಗೇನೋ ಮನೆಗೆ ಏನಕ್ಕೆ ಮನೆಗೆ ಹೋಗೋದ? ಏನಕ್ಕೆ ಅಂತ? ಒಕ್ಕಲಿಗನ ಹಾಳು ಮಾಡಿದ್ದಕ್ಕ, ಇಲ್ಲ SCಗಳು ಹಾಳು ಮಾಡಿದ್ದಕ್ಕ, ಇಲ್ಲ ಮುಸ್ಲಿಮ್ಗಳು ಹಾಳು ಮಾಡಿದಕ್ಕ? ಇವ್ರು ಮನೆಗೆ ಹೋಗೋದು ಏನಕ್ಕೆ ಹೋಗ್ಬೇಕು? ಇವ್ರು ಕೊಡ್ಬೇಕಲ್ಲ ಸರ್. ಪಾಪ ನಮ್ಮ ಉತ್ತೂರ್ಸಿ ನನ್ನ ಸೀನಿಯರ್ ಕಾಂಗ್ರೆಸ್ ಲೀಡರ್, ಅವ್ರ ಮಗ ಇಲ್ವಾ? ಇಲ್ಲ ನಮ್ಮ ದೇವಸ್ವಾಮಿ ರಾಜು ಇಲ್ವಾ? ಎಂತವ್ರು ಇದ್ದಾರೆ ಸರ್. ಪಾಪ ಅವ್ರಿಗೆಲ್ಲ ಏನಾದ್ರು ಗುರುತಿಸ್ಬೇಕಲ್ಲ. ಇವಾಗ ಯಾವ್ದೋ ಮೂಡಾದೊಂದಾಯ್ತು, ನಮ್ಮ ಕಾರ್ಗೆ ವೆಂಕಟೇಶ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡ, ಅಣ್ಣ ನಾನು ಅದಕ್ಕೆ ಪ್ರಪೋಸಲ್ ಮಾಡ್ತಾ ಇದ್ದೀನಿ, ನೀನೇನು ಅದಕ್ಕೆ ಕೈ ಹಾಕ್ಬೇಡ ಅಂತ ಹೇಳ್ದ. ನಾ ಅದ್ಯಾರನ್ನ ಪ್ರಪೋಸಲ್ ಮಾಡಿದ್ದ? ನಮ್ಮ ನಾಗೇಶ್ ಸಾಹೇಬ್ರಿದ್ದಾಗ ಮೂಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಪಾಪ ಅವ್ರು ಕಷ್ಟ ಬಿದ್ದು ಎಲ್ಲ ಮಾಡು 50% ಪ್ರೋಸೆಸ್ ಮಾಡಿ ಇಕ್ಕಿದ್ರು. ಅದನ್ನ ಯಾರು ಕೊಡ್ಬೇಕು ನೀವು? ಅದನ್ನ ಯಾರು ಹೆಸರು ಏನ್ ಸರ್? ಅದನ್ನ ಹೆಸರು ಸುಹಾಸ್ ಶೆಟ್ಟಿ ಅಂತೆ. ಅತ್ ವ್ಯಾಪಾರಸ್ಥ, ಅತ್ ನಮ್ಮ ಪಾರ್ಟಿಯವನ. ಒಳ್ಳೆ ನಮ್ಮ ಪಾರ್ಟಿಯವ್ರಾದ್ರೆ ಅವ್ರು ಕೊಡ್ರಿ, ನಾನೇನು ಅಬ್ಜೆಕ್ಷನ್ ಮಾಡಲ್ಲ. ಕಾಂಗ್ರೆಸ್ ಅಲ್ಲೇ ಇಲ್ಲ ಸರ್ ಇವಾಗ. ಯಾರ ಸುಹಾಸ್ ಅವರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಇವ್ರು ಕಾಂಗ್ರೆಸ್ಸಾ? ಇವ್ರು ಕಾಂಗ್ರೆಸ್ಸಾ? ಇದನ್ನ ಕಾಂಗ್ರೆಸ್ ಅಲ್ಲಿ ಹೇಳಿ ಓಲಿ ಯಾವತ್ತನ್ನ ಕಾಂಗ್ರೆಸ್ ಜೆಂಡ ಮೇಲೆ ಹಾಕೊಂಡು ಬಂದಿದ್ದಾನ ಪಕ್ಷಕ್ಕೆ? ಇದನ್ನು ಅದು ಬೇರೆ ಆಂಜನೇಯ ಗುಡಿದು. ಆಂಜನೇಯ ಗುಡಿ ಮೇಲೆ ಏನೇನು ವ್ಯವಹಾರ ನಡೀತಾ ಇದೆ ನನಗೆಲ್ಲ ಗೊತ್ತಿದೆ. ಇವಾಗ ನಾನು ಎಲ್ಲ ಸಬ್ಮಿಷನ್ ಮಾಡಿದ್ದೀನಿ. ನಿನ್ನೆ ನಾನು ಚಾಮರಾಜನಗರ ಹೋಗಿ DC-ಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ. ಒಬ್ಬ ರಾಜಕೀಯ ನಾಯಕನಲ್ಲಿರೋನು ಅಲ್ಲಿ ಅಧ್ಯಕ್ಷ ಆಗ್ಬಾರ್ದು. ಹೆಂಗ್ ನೀವು ಅಧ್ಯಕ್ಷ ಮಾಡಿದ್ರಿ ಅವ್ರನ್ನ? ಯಾಕ್ರಿ ಮಾಡಿದ್ರಿ ನೀವು? ಏನೋ ನಿಮ್ಮ MLA-ಗಳಿಗೆ ಒಳಗಡೆ ಏನೋ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೀವು ನಿಮ್ ಜೊತೆಯಲ್ಲಿರೋರ್ಗು ನಿಮ್ಮ ಇವು ಕೊಟ್ಬಿಟ್ರೆ ತಾಲೂಕಲ್ಲಿ 2 ಲಕ್ಷ ಚಿಲ್ಲರೆ ಇಲ್ವಾ? ನಾವ ಇಲ್ಲ ಕಾಂಗ್ರೆಸ್ ಅವ್ರು 60,000 ಇಲ್ವಾ? ಕಾಂಗ್ರೆಸ್ ಅವ್ರು ಯಾರು ಕಾಂಗ್ರೆಸ್ ಲೀಡರ್ ಇಲ್ವಾ? ಕಾಂಗ್ರೆಸ್ ಕಾರ್ಯಕರ್ತ ಇಲ್ವಾ? 60 ವರ್ಷದ ದೂರದವ್ರಲ್ಲ ಪಾಪ, ಹಳ್ಳಿಗಳಲ್ಲಿ ಬಿದ್ದವ್ರೆ, ವ್ಯವಸಾಯ ಮಾಡ್ಕೊಂಡು ಇದು ಮಾಡಿದಿರಾ ನೀವು. ನಿಮ್ ಜೊತೆಲಿರೋರಿಗೆ ನಿಮ್ಮವರ್ಗು ಕೊಟ್ಬಿಟ್ರೆ ಬೇರೆಯವ್ರ ಗತಿ ಹೆಂಗೆ? ಇವರೆಲ್ಲ BJP ಅವರು RSS ಮಾಡೋರು ಕಾಂಗ್ರೆಸ್ ಲೀಡರ್ಗಳಾ? ಯಾರು ಕೇಳೋರು ಇಲ್ವಾ? ಯಾರಿದ್ದಾರೆ ಹೇಳಿ? ಯಾರು? ಅದಕ್ಕೂ ನಮ್ಮ ಪಾರ್ಟಿಗೆ ಸಂಬಂಧ ಏನಿದೆ? ನಿಮ್ಗೇನು ಒಳಗಡೆ ಏನೋ ಮಾಡ್ತಾರೆ, ನೀವು ಮಾಡ್ಕೊಳ್ಳಿ ಒಳಗಡೆ, ಅವರು ನೀವೇನ್ ಮತ್ತೆ ಮಾಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಕೊಡ್ತೀರಿ ನೀವು? ನಾನು ಇದೇ ಸಬ್ಜೆಕ್ಟ್ ನಾನು ಚಂದ್ರಶೇಖರ್ ಸರ್ ಕೇಳಿದ್ದೀನಿ, DK ಶಿವಕುಮಾರ್ ಸರ್ ಕೇಳಿದ್ದೀನಿ. ಅರ್ಧ ಗಂಟೆ ಮಿಸ್ ಆಯ್ತು, ಇಲ್ಲಾಂದ್ರೆ ಅವನು ಮೂಡಾದ ಕೆಲಸ ಮಾಡಿಸ್ತಾ ಇದ್ದೆ. ಅರ್ಧ ಗಂಟೆ ಸರ್ ಏನ್ ಮಾಡಕ್ಕಾಗಲ್ಲ, ನಾವು ಪಾಸ್ ಆಗೋದು ಆರ್ಡರ್ ಅಂದ್ರು. ನಾನೇ ಹೋಗಿದ್ದು. ಸುಮ್ಮನೆ ಯಾರೋ ಕೊತ್ತೂರು ಮುಂಜೆ ಯಾರೋ ವೈಶ್ಯ ಅವ್ರು ಯಾರು ತೊಂದರೆ ಮಾಡಲಿಲ್ಲ, ಮಾಡಿದ್ ನಾನೇ. ಇವಾಗ ವೈಶ್ಯ ಅವ್ರ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನ ರಾಮ್ ಪ್ರಸಾದ್ ಅನ್ನ ಸ್ಟೇಟ್ ಚೇರ್ಮನ್ ಮಾಡ್ತಾ ಇದ್ರೇನ, ಕ್ಯಾಬಿನೆಟ್ ದರ್ಜೆ ಕೊಡ್ತಾ ಇದ್ರೇನ? ನಮ್ಗೆ ಯಾವ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಜಾತಿಗಳು ಬೇಕು, ನಾವ್ ಯಾರು ಬಿಟ್ಟಲ್ಲ, ಎಲ್ಲಾ ಜಾತಿಗಳು ಸೇರಿಸ್ಕೊಂಡೇ ಮಾಡಿದ್ದು. ಏನಾದ್ರು ಒಬ್ಬೊಬ್ರಿಗೊಂದು ಅಧಿಕಾರ ಕೊಡ್ಬೇಕು. ಯಾರು ಕೊಡ್ಬೇಕು ಸರ್ ಅವೆಲ್ಲ? ಇವನು ನಾನು ಹೇಳ್ತಾನೆ ಹೂ ಅಂತಾನೆ. ನೀನ್ ಯಾರ ಲೆಟರ್ ಕೊಡಕ್ಕೆ? ನೀನ್ ಯಾರಿದು? ನಿನ್ಗೂ ನಮ್ಮ ತಾಲೂಕಿಗೆ ಏನ್ ಸಂಬಂಧ? ನೀನ್ ಇಲ್ಲೇನು ಹುಟ್ಟಿದ್ಯಾ, ಇಲ್ಲಿ ಬೆಳೆದಿದ್ಯಾ? ಇಲ್ಲೇನಾದ್ರು ನಿನ್ಗೇನು ಈ ತಾಲೂಕಲ್ಲಿ ಪರಿಸ್ಥಿತಿ ಗೊತ್ತಾ? 360 ಏನ್ ನಿನ್ಗೆ ಗೊತ್ತಾ? ನೀನ್ ಯಾರೋ ಒಂದ್ 8-10 ಜನ ನೀನ್ ನಿಂದೆ ಹಾಕೊಂಡು ನೀನು ನಾನೇನೋ ದೊಡ್ಡದು ಏನ್ ಉದ್ಧಾರ ಮಾಡ್ತೀಯಾ? ನೀನೇನೇನ್ ಮಾಡ್ತಾ ಇದ್ದೀಯ ಅಂತ ನಂಗೆ ಗೊತ್ತಿದೆ. ಎಲ್ಲೆಲ್ಲಿ ಏನ್ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ಯಾ, ಎಲ್ಲೆಲ್ಲಿ ಏನ್ ಮಾಡ್ತಾ ಇದ್ಯಾ, ಎಲ್ಲಾ ಗೊತ್ತಿದೆ. ನೀನ್ ಬೇಡ, ಇವಾಗ ನಾನು ಬಿಡಲ್ಲ. ನಿನ್ಗೆ ಯಾವಾಗ ಬಿಡ್ಬೇಕು ಅದು ಬಿಡ್ತೀನಿ ಅವತ್ತು. ನಾನು ಅದನ್ನ ಹೇಳ್ತೀನಿ. ಇವಾಗ ಇವೆಲ್ಲ ನಿಮ್ ಮೀಡಿಯಾ ಮುಂದೆ ನಾನು ಯಾಕೆ ಹೇಳ್ಬೇಕು? ನನ್ನ ಹತ್ರ ಇದೆ, ನನ್ನ ಹತ್ರ ಮೆಟೀರಿಯಲ್ ಮಾತ್ರ, ನನ್ನೆಲ್ಲಾ ಮೆಟೀರಿಯಲ್ ಇದೆ. ನಾನು ಇವಾಗ ಏನಕ್ಕೆ ಸುಮ್ಮನೆ ಇದ್ದೆ? ಏನೋ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಇಷ್ಟ. ನಾಳೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋರು ಯಾರ? ನೀವು BJP ಅವ್ರಿಗೆ, RSS ಅವ್ರಿಗೆ, ನಿಮ್ ಜೊತೆಲಿರೋವ್ರಿಗೆ ಇವೆಲ್ಲ ಕೊಡ್ತಾ ಇದ್ರೆ ನಂಗೆ ಕಾಂಗ್ರೆಸ್ ಜೊತೆ ಕಾಂಗ್ರೆಸ್ ಓಟ್ ಹಾಕೋದು ಅವನು. ನಿಮ್ ಜೊತೆ ಇರೋ ಲೀಡರ್ಗಳೆಲ್ಲ ಓಟ್ ಹಾಕೋದು. ಈಗ ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡ್ತೀವಿ, ಈಗ ನಿಮ್ಮ ಮೇಲೇನೂ ಒಂದು ಆರೋಪ ಇದೆ.
ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಸರ್ ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿ. ನಾನು ಮುಳಬಾಲ್ ತಾಲೂಕಿನಲ್ಲಿ ಕೆಟ್ಟ ಅಧ್ವಾನ ಆಗೋಗಿದೆ. ಈ ಕೆಟ್ಟವ್ರ ಜೊತೆ ನಾನು ಕೆಟ್ಟವನಾಗ ಹೋಗ್ಬೇಕಾ? ಇವ್ರು ಕೆಟ್ಟ ಹಾಳಾಗೋಗಿದ್ದಾರೆ, ಇವ್ರು ಹಾಳು ಮಾಡ್ತಾ ಇದ್ದಾರೆ ಪಕ್ಷನ. ನಾನು ಹೋಗಿ ಅವ್ರ ಜೊತೆ ಸೇರ್ಕೊಂಡ್ರೆ ಅವ್ರ ನನಗೆ ಏನ್ ಡಿಫ್ರೆನ್ಸ್ ಇಲ್ಲ. ನಾನೇನಾದ್ರು ಯಾವ ತಾನೆ ಬಿಜೆಪಿ ಗೋಟ್ ಹಾಕಂತ ಹೇಳಿದ್ದೀನ, ಇಲ್ಲ ಜೆಡಿಎಸ್ ಗೋಟ್ ಹಾಕು ಅಂತ ಹೇಳಿದಿನ, ಇಲ್ಲ ಯಾರ ಹತ್ರ 100 ರೂಪಾಯಿ ತಗೊಂಡ್ ಬಂದಿದ್ದೀನ? ಜೊತೆಲಿ ಇರ್ಬೋದು. ಇವಾಗ ಶಾಸಕರಿದ್ದಾರೆ, ಕೆಲ್ಸಕ್ಕೋಸ್ಕರ ಹೋಗಿರ್ಬೋದು. ನಾನು ಪಂಚಾಯತ್ಗೆ ಬಂದು ಮಾತಾಡಿರ್ತೀನಿ. ಏನು ಅಶ್ಮಾತ್ ಜೆಡಿಎಸ್ ಇಲ್ಲ, ನಾನೇನು ಎಲ್ಲ ಜೆಂಡಾ ಹಾಕೊಂಡಿದ್ದೆ ಜೆಡಿಎಸ್ ಬಿಜೆಪಿದು. ಇವಾಗ ನಿಮ್ಗೆ ನೋಡಿಸ್ನಲ್ಲ, ಇಂಥ ಎಷ್ಟು ಜನ ಬೇಕು RSS ಜೊತೆಲಿ ಇರೋದು ಫೋಟೋಗಳ ಹತ್ರ ಎಲ್ಲ ನಾಳೆ ಕೊಡ್ತಾ ಇದ್ದೀನಿ, ಎಲ್ಲ ಕೊಡ್ತಾ ಇದ್ದೀನಿ. ಇವ್ರು ತಾಲೂಕಲ್ಲಿ ಕಾಂಗ್ರೆಸ್ ಯಾವ ರೀತಿ ಅಧ್ವಾನ ಮಾಡ್ತಾರೆ ನೋಡ್ತಾ ಇದ್ದೀನಿ. ಇವಾಗ ಶಾಸಕರಿಗೆ ಹೆಸರು ಬಂದಿಲ್ಲ ಅಷ್ಟೇ, ಆಟನಾಡಗೆ ಒಳಗಡೆ ಎಲ್ಲಾ ಮಾಡ್ತಾವ್ನಿ. ಏನೇನು ಮಾಡ್ಬೇಕು ಎಲ್ಲ ದುಡ್ಡು ವಸೂಲಿ ಎಲ್ಲ ನನ್ನ ಹತ್ರ ಡೀಟೇಲ್ಸ್ ಇದೆ. ಇಲ್ಲ, ಇದು ದೊಡ್ಡ ಮಟ್ಟದ ಆರೋಪ ಮಾಡ್ತಾ ಇರೋದು. ಹೌದು, ಯಾಕಂದ್ರೆ ಇದು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀವಿ, ಹೌದು. ದಾಖಲೆ ಇದ್ರೇನೆ ಹೇಳ್ಬೇಕಾಗಿರೋದು. ನೋಡಿ ಸರ್, ದಾಖಲೆಗಳಿದ್ದೇ ಹೇಳ್ತಾ ಇದ್ದೀನಿ. ದಾಖಲೆಗಳಿದ್ದೆ ಅಂತ ಕೊಟ್ಟಿರೋನು ತಗೊಂಡಿರೋನು ಹೇಳಲ್ಲ. ಕೊಟ್ಟು ನಾನು ಕೊಟ್ಟೆ ಅಂತ ಹೇಳ್ತಾನ, ತಗೊಂಡಿರೋ ನಾನು ತಗೊಂಡಿದ್ದೆ ಅಂತ ಹೇಳ್ತೀನಿ, ಏನು ಹೇಳಲ್ಲ. ಬಟ್ ಅದೆಲ್ಲ ಟೈಮಲ್ಲಿ ಅವ್ರನ್ನ ಕರ್ಕೊಂಡು ಜೊತೆಲಿ ಇಟ್ಕೊಂಡು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ. ಅವ್ರಿಗೂ ನಾನು ಕರೆಕ್ಟ್ ಹೇಳ್ದೆ, ಪಾಪ ಅವ್ರು ಬರ ಅಂದ್ರು. ಸರ್ ನಾನು ಹೇಳಿದ್ದೆ ಉದ್ಯೋಗ ದಾಖಲಲ್ವಾ? ದಾಖಲಲ್ವ? ಇವಾಗ ಉದಾಹರಣೆಗೆ ನಿಮ್ಗೆ ಇನ್ನ ಒಂದು ಹೇಳಿಸ್ತೀನಿ. ಆಂಜನೇಯ ಗುಡಿದು ಇದ್ರಲ್ಲಿ ಯಾರು ಕೊಡ್ಬೇಕು ನೀವು? ಅಧ್ಯಕ್ಷಲ್ವಾ? ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ನೋಡಿ ದೇವಸ್ಥಾನ ಉದ್ಧಾರ ಮಾಡೋದು ಆಕ್ಟಲ್ಲಿ ಇರೋದು. ನೀವ್ಯಾರು ಕೊಟ್ರೆ? ಒಬ್ಬ ಬಿಜೆಪಿ ಅವನು ಕೊಟ್ರಿ, ಒಬ್ಬ RSS ಅವನು ಕೊಟ್ಟಿದ್ದೀರಾ. ಅವಾಗ ಅಲ್ಲಿ ಕೊಟ್ರೆ ಇನ್ನು ಈ ಕಾನೂನು ಎಲ್ಲಿದೆ? ಇಲ್ಲಿ ಯಾರಿಗ ತಾಲೂಕಲ್ಲಿ ಯಾರು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲವ? ನಾವು ಕೇಳ್ದಾಗ ಹೇಳ್ತಾರೆ ಹೈಕಮಾಂಡ್ ಅಲ್ಲ, ನೀನೇನು ಮಾತಾಡ್ಬೇಡ. ನಾವು ಮಾತಾಡಲ್ಲ. ಇವ್ರು ಅನ್ಕೊಂಡಿದ್ದೇನೋ. ನೋಡಿ ಸರ್, ನನ್ಗೆ JDP ಆಗ್ಲಿ, TP ಆಗ್ಲಿ, ಇನ್ನೊಂದಾಗ್ಲಿ ನಾನು ತಗೋಬೇಕು, ಪಕ್ಷದಲ್ಲಿ ನಾವು ಮಾಡ್ಬೇಕು, ನಂಗೇನು ಬೇಕಿಲ್ಲ. ನನ್ಗೆ ಪಕ್ಷಕ್ಕೆ ಅವಮಾನ ಆದಾಗ, ಪಕ್ಷಕ್ಕೆ ತೊಂದರೆ ಆದಾಗ, ಇವಾಗ ಮಾಡೋದ್ರಿಂದ ಪಕ್ಷ 50% ಸತ್ತೋಗಿದೆ. ಇವತ್ತು ತಾಲೂಕಲ್ಲಿ ಜನ ನಂಗೆ ಎಷ್ಟೋ ಜನ ಬೈತಾವ್ರೆ, ಏನಾಯ ನೀವೆಲ್ಲ ಗಂಡಸ್ರ, ನೀವೆಲ್ಲ ಒಕ್ಕಲಿಗರ, ನಿಮ್ ಮಾನ ಮರ್ಯಾದೆ ಇದೆಯಾ ಅಂತ ನಮ್ಮನ್ನ ಬೈತಾವ್ರೆ. ಇವ್ರು ಬೈತಾರ? ಬೆಳಪ ಬಿಜೆಪಿ ವರ್ಗು RSS ಇವ್ರಿಗೆಲ್ಲ ನೀವು ಮೂಢಾಚರಣೆಗಳು ದೇವಸ್ಥಾನಗಳು ಮಾಡ್ತಾ ಇದ್ರೆ ನೀವು ಏನಕ್ಕೆ ಉದ್ಧಾರ ಆಗೋದು? ನೀವು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಇದ್ದೀರಾ, ಸತ್ತೋಗಿದೆ ಅಂತ ಕೇಳ್ತಾವ್ರೆ. ನಾವೇನ್ ಆನ್ಸರ್ ಹೇಳೋದು? ನಮ್ಮನ್ನ ಕೇಳ್ತಾರೆ ಸರ್ ವೋಟರ್ಲ, ಇವ್ರನ್ನ ಕೇಳಲ್ಲ. ಇವ್ರನ್ನ ಏನ್ ಕೇಳ್ತಾರೆ? ಇವ್ರು ಅವ್ರ ಜೊತೆಲಿ ಇವ್ರಿಗೆಲ್ಲ ಏನ್ ಬೇಕೋ ಸ್ವಲ್ಪ ಕಾಸು ಬೇಕು. ಇವಾಗ ಉದಾಹರಣೆಗೆ 6 ಜನ ಜೊತೆಲಿದ್ದಾರೆ, ಒಂದ್ 4 ಜನ ಬಿಟ್ಟು ಯಾರೋ ಒಬ್ಬರೇ ಹೇಳಿ ಸರ್, ಒಂದು 10 ಓಟ್ ಹಾಕ್ಸೋಣ, ಒಬ್ಬರೇ ಹೇಳಿ ಇಂಥವ್ನಿದ್ದಾನೆ ಅಂತ ಹೇಳಿ ನನಗೆ. ಇವಾಗ ಲೀಡರ್ ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ, 5,000 ಸಾವಿರ ಕೊಟ್ಟರೆ 20 ಜನ ಬಂದ ನಿಂದ ಕೂತ್ಕೊತಾರೆ, ಪ್ರಯೋಜನ ಏನ? ನಾನು ಬೂತ್ಗೆ 20 ಜನ 30 ಜನ ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀವಿ. ಆ ಓಟ್ ಹಾಕೋರೆಲ್ಲ ನಮ್ಮ ಹಿಂದೆ ಬರಲ್ಲ, ನಾವು ಕರ್ಕೊಂಡು ಬರೋದಿಲ್ಲ. ನಾವು ಮಾಡೋ ಸಹಾಯಕ್ಕೆ, ನಾವು ಮಾಡೋ ಕೆಲಸಗಳಿಗೆ ನಮಗೂ ಗೊತ್ತಿದೆ. ಒಂದು ಬೂತ್ಗೆ 50 ಜನ 30 ಜನ ಸಂಪಾದನೆ ಮಾಡಿ ಇಕ್ಕಿದ್ದೀವಿ. ಸೋಲ್ಸ್ಬೇಕಂದ್ರೆ 15,000 ಓಟೇ ಬೇಕಾಗಿರೋದು, ಗೆಲ್ಸ್ಬೇಕಾದ್ರೆ 90,000 ಬೇಕಾಗಿರೋದು. ಆ ಸೋಲ್ಸುವಷ್ಟು ಓಟ್ ನನ್ನ ಹತ್ರ ಕೆಪಾಸಿಟಿ ಇದೆ, ನನ್ನ ಜನ ಸಂಪಾದನೆ ಮಾಡಿದ್ದೀನಿ. ಹಾಗಂತ ನಾನು ಎಲ್ಲರೂ ಕರ್ಕೊಂಡ್ಬಂದು ತೋರ್ಸಕ್ಕಾಗಲ್ಲ. ಬೂತಲ್ಲಿ 20 ಜನ 30 ಜನ ಸಂಪಾದನೆ ಮಾಡಿದ್ದೀವಿ. ಅವರು ಕಾಂಗ್ರೆಸ್ ಇದ್ದಾರೆ, ನನ್ನ ಆತ್ಮೀಯರು ಇದ್ದಾರೆ, ನನ್ನ ಫ್ರೆಂಡ್ಗಳಿದ್ದಾರೆ, ಆಮೇಲೆ ಕಾಂಗ್ರೆಸ್ ಆನೆಸ್ಟ್ ಲೀಡರ್ಗಳಿದ್ದಾರೆ, ಆಮೇಲೆ ಪಾಪ ನನ್ನ ಜೊತೆಯಲ್ಲಿ ಓಡಾಡೋರು ಇದ್ದಾರೆ, ನಾನು ಕೆಲಸಗಳು ಮಾಡಿಕೊಟ್ಟಿರು ಇದ್ದಾರೆ. ಇಂಥವ್ರಲ್ಲಿ ನನ್ನ ಹತ್ರ ಇದ್ದಾರೆ ಸರ್. ನನ್ನ ಹತ್ರ 12,000 ಜನ ಸಂಪಾದನೆ ಮಾಡ್ಕೊಂಡಿದ್ದೀನಿ. ಅದನ್ನ ಹೆಂಗ್ ಮುಗಿಸ್ಬೇಕೋ ಮುಗಿಸ್ತೀನಿ. ಇವಾಗಲ್ಲ, ಎಲೆಕ್ಷನ್ ನಾಳಿದ್ದಂಗೆ ಇವತ್ತು ನೈಟ್ ಮುಗಿಸ್ತೀನಿ. ಆ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ನಾನು ಯಾವನಿಗೂ 10,000 ಕೊಟ್ಟಿದ್ದೆ, 2 ಲೋಡ್ ಸಿಮೆಂಟ್ ಕೊಟ್ಟು, 2 ಲೋಡ್ ಕಂಬಿ ಕೊಟ್ಟು ಹಿಂದಿಗಳೆಲ್ಲ ಹಾಕೊಂಡು ನಾನು ತಿರುಗೋದಿಲ್ಲ. ನಾನು ಇವತ್ತು ಅಷ್ಟೇ, ನಾಳಿದ್ದಷ್ಟೇ. ನಾನು ಒಬ್ಬ ಒಕ್ಕಲಿಗನಾಗಿ ಹುಟ್ಟಿದ್ದೀನಿ, ಒಬ್ಬ ಚಿನ್ನನಗೌಡ ಮಗನಾಗಿ ಹುಟ್ಟಿದ್ದೀನಿ. ಹಂಗೆ ಸಾಯ್ತೀನಿ ಗೊತ್ತು. ಒಬ್ಬನ ಕೈ ಚಾಸೋದು, ಅವನ ಹತ್ರ ಎಂಜಿಲ್ ಕಾಸು ತಿನ್ನೋದು, ಅವ್ನ ಹಿಂದೆ ಹೋಗೋದು, ಅವ್ನ ಡೋಲ್ ಹೊಡಿ, ಈ ಕೆಲಸ ನನ್ನ ಜೀವನದಲ್ಲಿ ಮಾಡಲ್ಲ, ಮಾಡೋದು ಇಲ್ಲ. ಇದೇ ನಮ್ಮ KH ಮುನಿಯಪ್ಪ ಸಾಹೇಬ್ ಹೇಳ್ಸಿರೋದು. ಹುಟ್ಟಿದ್ರೆ ಗಂಡಸಾಗಿ ಹುಟ್ಟಬೇಕು, ಗಂಡಸಾಗೆ ಕೆಲಸ ಮಾಡ್ಬೇಕು ಸರ್. ಇದೆಲ್ಲ ಏನಕ್ ಬೇಕು? ಇದನ್ನ ಪಕ್ಷ ಉದ್ಧಾರ ಮಾಡೋರಂತಾರ? ಇವಾಗ ಅದೇನ ಏನಕ್ಕೆ ಮನೆ ಹೋದ? ನಾನು ನಮ್ಮ ತಾಲೂಕಲ್ಲಿ 2 ಲಕ್ಷ ಮತದಾರರಿಗೂ ಕೇಳ್ಕೊಂತೀನಿ, ನಿಮ್ ಮನೆಗಳು ಬಂದ್ರೆ ಒಂದು ಕೇಳಿ ಅವ್ರನ್ನ ಏನಕ್ಕೆ ಕಾಯ ಕೊಡಬೇಕು? ಮುಳಬಾಲ್ ತಾಲೂಕಲ್ಲಿ ಇತಿಹಾಸದಲ್ಲಿ ಒಬ್ಬ ಒಕ್ಕಲಿಗರಿಗೆ ಬ್ಲಾಕ್ ಪೊಸಿಷನ್ ಬಾಗೇಪಲ್ಲಿಂದ ಬಂದು ನೀನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನೀನು ಬಂದಿದ್ಯಾ? ಇಲ್ಲ ನೀನೇನಾದ್ರು ಇಲ್ಲಿ ಮೂಡಾದು ಅದು ಇದು ಇನ್ನು ಎಷ್ಟು ಜನ ಪಾಪ, ಎಷ್ಟೋ ಜನ ಪಕ್ಷಕ್ಕೆ ಬಿಟ್ಟು ನಮ್ಮ ಪಕ್ಷ ಸೀನಿಯರ್ಗಳು ಸರ್, ಸೀನಿಯರ್ಗಳು ಪಾಪ ಅವ್ರ ಹೆಸರು ಅವ್ರು ಮಾತಾಡಕ್ ಆಗಲ್ಲ ಸರ್. ನಮ್ಮ ಶಿವಣ್ಣ ಎಷ್ಟು ಬಿದ್ದಿದ್ದೀನಿ, ನಮ್ಮ ರಾಜೇಗೌಡ ಆಗ್ಲಿ, ಇಲ್ಲ ನಮ್ಮ ಅರವಿಂದ್ ಆಗ್ಲಿ, ಇಲ್ಲ ನಮ್ಮ ರಾಜು ಆಗ್ಲಿ, ಇಲ್ಲ ನಮ್ಮ ಕಾರ್ಗಿಲ್ ಆಗ್ಲಿ, ಇವರೆಲ್ಲ ಲೀಡರ್ ಸತ್ತೋಗಿದ್ದಾರೆ ಸರ್, ಬದುಕಿಲ್ಲ ಸರ್. ಅವ್ರಿಗೆ ಯಾವ್ದು ಕೊಡ್ಬಾರ್ದು ಸರ್. ನಮಗ್ ಬೇಡ ಸರ್, ನಮಗ್ ಬೇಡ. ಯಾಕೆ ನಮ್ಗೆ ಬೇಡ? ನನಗೆ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ KH ಮುನಿಯಪ್ಪ ಸಾಹೇಬ್ ಇದ್ದಾರೆ, ನನಗೇನ್ ಬೇಡ, ಅವ್ರಿದ್ದೆ ನಾನು ಇದ್ದಂಗೆ. ನನಗೆ ಯಾವ್ದು ಬೇಡ. ಅವ್ರು ಕೊಡ್ಬೇಕು ಸರ್ ತಾಲೂಕಲ್ಲ.
ಅವ್ರ ಗತಿ ಏನ್ ಸರ್ ಪಾಪ? ಅವರೇ ಕೇಳ್ತಾರಲ್ಲ ನೀವು. ಅವ್ರು ಕೇಳಕ್ಕಿದೆ ಹೇಳ್ತನಲ್ಲ, ಅವ್ರಿಗೆಲ್ಲ ಬಾಗಿಲು ಸತ್ತೋಗಿದೆ ಅವ್ರಿಗೆ. ಅವ್ರಿಗೆ ಬಾಗಿಲು ಇದ್ದ ಮಾತಾಡ್ತಾ ಇದ್ರು, ಅವ್ರಿಗೆ ಬಾಗಿಲು ಸತ್ತೋಗಿದ್ದಾನೆ, ಏನೇನ್ ಮಾಡ್ಸಾ ಇಲ್ಲ ಅವ್ರ ಜೊತೆಲೇ ಇದಾರೆ. ಅದಕ್ಕೆ ಸಾರ್ ಇದ್ದಾರೆ, ಇನ್ನೇನ್ ಮಾಡ್ತಾರೆ ಅವ್ರ? ಇನ್ನೇನ್ ಮಾಡ್ತಾರೆ ಹೇಳ? ಏನೋ ಏನೋ ಯಾಮಾರಿಸ್ತಾನೆ. ಇವರೆಲ್ಲ ಹೋಗ್ತಾ ಇದ್ದಾರೆ. ದಯವಿಟ್ಟು ನಾನು ಎಲ್ಲ ಹೇಳ್ತೀನಿ, ಮುಳುಬಾಲ್ ತಾಲೂಕಲ್ಲಿ ನಮ್ಮ ಒಕ್ಕಲಿಗರಾಗಲಿ, ಯಾವುದೇ ಜಾತಿ ಆಗಲಿ, ನನ್ನ ಜಾತಿ ಬಗ್ಗೆ ಮಾತಾಡಿ ಎಲ್ಲ ಆಗಲಿ, ನೀವೇ ನೋಡಿ, ನಾನು ಹೇಳೋದು ಬೇಡ, ನೀವೇ ನೋಡಿ. ಈ 2 ವರ್ಷದಿಂದ ಇವಾಗ ನಾವೆಲ್ಲ ಏನಕ್ಕೆ ಕಷ್ಟ ಬಿದ್ದಿದ್ದ? ನಾವೆಲ್ಲ ಕಾಂಗ್ರೆಸ್ ಪಕ್ಷ ಬರಬೇಕು, ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು, ನಾವೆಲ್ಲ ಇದಾಗಬೇಕು ಅಂತ ನಾವು ಎಲ್ಲ ಉತ್ಸಾಹದಿಂದ ನಾನೆಲ್ಲಿ ಮಂಡ್ಯಲ್ಲಿ, ಮೈಸೂರಲ್ಲಿ ಇವೆಲ್ಲ ನಾವು ಇದು ಮಾಡಿಲ್ವ? ಏನಕ್ಕೆ? ಏನೋ ನಮ್ ಸಾಹೇಬ್ರಾಗತ್ತ ನಮ್ಗೊಂದು ಆಸೆ ಆಗ್ಲಿಲ್ಲ. ಇವಾಗ ಏನ್ ಹೇಳ್ತಾರೆ, ಕರೆಕ್ಟ್ ಆಗಿ ಇನ್ನೊಂದು 2-3 ತಿಂಗಳಲ್ಲಿ ಖಂಡಿತ ಅವರು ಸಿಎಂ ಆಗ್ತಾರೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಬಟ್ ನಾಳೆ ತಾಲೂಕು ನಾವು ಗೆಲ್ಬೇಕಲ್ಲ. ನಾಳೆ ತಾಲೂಕಿನ 2 ವರ್ಷ ಇದೆ, ಡಿಸೆಂಬರ್ ಇದೆ, ಇದಕ್ಕೋದ್ರೆ ಆಗೋಗುತ್ತೆ. ಏನಂತ ಓದ್ಕೊಳ್ಳೋದು ನಾವು? ಏನಂತ ಹೋಗಿ ಹೇಳ್ಕೊಳ್ಳೋದು? ನೀನ್ ಏನ್ ಮಾಡಿದ್ರೆ ನಾನು ಓದ್ಕೊಳ್ಳೋದು? ನಾನು ಕೇಳಕ್ ಏನೋ ಒಂದು ಬೇಕಲ್ಲ. ಕೇಳ್ತಾರೆ ಜನ, ಅವತ್ತು ಇವಾಗ ಕೇಳ್ತಾ ಇದ್ದಾರೆ, ಏನಕ್ಕೆ ನಿಮ್ಗೆ ಓಟ್ ಹಾಕಿದ್ದು? ಬಿಜೆಪಿ ಅವ್ರಿಗೆ ಮೂಡ ಮಾಡಕ್ಕೆ, ಬಿಜೆಪಿ ಅವ್ರಿಗೆ ದೇವಸ್ಥಾನ ಮಾಡಕ್ಕೆ, ಇದು JDS ಅವ್ರಿಗೆ ಮಾಡಕ್ಕೆ ನಾವು ಮಾಡೋದ? ಇವಾಗ ನಮ್ಮ ಹಾಗೆ ಇದು ಮಾಡಿದ್ದಾರ? ನಿಜ, ಅವ್ರು ಒಳ್ಳೆಯವನು, ಅವರಪ್ಪ ಕಾಂಗ್ರೆಸ್ ಪಕ್ಷ, ಅವ್ರದ್ದು ನಾನು ಡಿಸ್ಪ್ಯೂಟ್ ಇಲ್ಲ, ಅಂತವನ್ ಮಾಡಿ ನಾವೇನು ಬೇಡ ಅಂತೀವ? ಇದು ಯಾರು? ಇದಕ್ಕೂ ನಮ್ಮ ಪಾರ್ಟಿಗೆ ಏನ್ ಸಂಬಂಧ? ನಿಮ್ಗೇನೋ ಒಳಗಡೆ ಏನೋ ಕೆಲಸಗಳು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಿಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳಿ. ಇದಕ್ಕೆ ಯಾಕೆ ಮಾಡ್ತೀರಿ ನೀವು? ಇದನ್ನ ಕೇಳಿದ್ರೆ ಸುಭಾಷ್ ಗೌಡ್ JDS ರೇ, ನಾನು JDS ಜೊತೆಲಿ ಇದ್ದೀನಿ, ಬಿಜೆಪಿ ಜೊತೆಲಿ ಇದ್ದೀನಿ, CPM ಅವ್ರ ಜೊತೆಲಿ ಇದ್ದೀನಿ, ಕಾಂಗ್ರೆಸ್. ಯಾಕಂದ್ರೆ ನನ್ಗೆಲ್ಲ ಬೇಕು. ಒಬ್ಬನ ಮುಗಿಸ್ಬೇಕು ಅಂದ್ರೆ ನಾನು ಎಲ್ಲರನ್ನೂ ಜೊತೆಲಿ ಇಟ್ಕೋಬೇಕು, ಅವನು ಮುಗಿಸ್ಬೇಕು. ನಾನೊಬ್ಬನೇ ಮುಗಿಸಕ್ಕಾಗತ್ತಾ? ಮುಗಿಸೋಕೆ ಬಂದಾಗ ಎಲ್ಲರೂ ಜೊತೆ ಕೂರ್ಸ್ಕೊಂಡು ಮುಗಿಸ್ತೀನಿ. ಏನ್ ಸರ್ ಮುಗ್ಸೋದು? ಅದೆಲ್ಲ ಅವಾಗ ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು ಮುಗ್ಸೋದಂದ್ರೆ ಬೇರೆ ಅರ್ಥ. ಅರ್ಥ ಬರುತ್ತೆ. ಇವಾಗ ನಾವು ಇವಾಗ ಹೇಳ್ತಾ ಇದ್ನಲ್ಲ, ಯಾವುದೇ ಕಾರಣಕ್ಕೂ ನಾನು ಐಟಮ್ ಮಂಡಲ ಏನೇ ಗಲಾಟೆ ಮಾಡಿ ಲೋಕಲ್ ಕ್ಯಾಂಡಿಡೇಟ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಲೋಕಲ್ ಅಲ್ಲಿ ಬೋಳು ಜನ ಇಲ್ವಾ? ಇಲ್ಲ ನಮ್ಮ ಮಾರಪ್ಪ ಇಲ್ವಾ? ಇಲ್ಲ ನಮ್ಮ ಗೋಪಾಲ್ ಇಲ್ವಾ? ಕೊಡಿ, ಯಾರ್ಗನ ಹೋಗಿ, ಯಾಕೆ ಗೆಲ್ಸ ನೋಡೋಣ? ಅದ್ರ ಕಾಸಿಗೆ ಇದ್ದೇವೆ ನಮ್ಮ ತಾಲೂಕು ಅವ್ರೆ. ಇವಾಗ ಅಂಬರೀಷ್ ದುಡ್ಡು ಕೊಟ್ಟು ಗೆಲ್ಸನ? ಇವಾಗ ನಮ್ಮ ಇವರು ಜೈನ್ ರೆಡ್ಡಿ ಅವ್ರು ದುಡ್ಡು ಕೊಟ್ಟು ಗೆಲ್ದ್ರ? ಅವರೆಲ್ಲ ಗೆಲ್ಲಿಲ್ವಾ? ಕಾಂಗ್ರೆಸ್ ದೀಪಾನ ಕೊಟ್ಟು ಲೋಕಲ್ ಕ್ಯಾಂಡಿಡೇಟ್ ಗೆಲ್ತಾನೆ, ಗೆಲ್ಲಲ್ವೇನಾ? ಗೆಲ್ಸೋ ಶಕ್ತಿ ನಮ್ಗಿದೆ. ಒಬ್ಬರೇ ಅಲ್ಲ ಸರ್, ಕಾಂಗ್ರೆಸ್ ಅವರೆಲ್ಲ ಅಲ್ಲೇ ನಿಮ್ಗೆ ಇವಾಗ ಹೇಳ್ತೀನಿ, ನಾನೊಬ್ಬನೇ. ನನ್ನ ಓಟ್ರು ಬೂತ್ಗಳಲ್ಲಿದ್ದಾರೆ, ಬೂತ್ಗಳಲ್ಲಿ ಓಟ್ರಿದ್ದಾರೆ, ನಾನೊಬ್ಬನೇ. ನಾನು ಹೇಳ್ತಾ ಇದ್ನಲ್ಲ, ನಾನು ದುಡ್ಡು ಕೊಟ್ಟೆ ಯಾರು ಹಿಂದೆ ಕರ್ಕೊಂಡ್ ಬರೋದು? ದುಡ್ಡು ಕೊಟ್ಟೆ ಇವಾಗ 5,000 ಕೊಟ್ಟೆ, 20 ಜನ ಹಿಂದೆ ಕೂರ್ಸ್ಕೊಳ್ಳ ನಾಳೆ. ನಾವೇನು ಯಾರಿಗೇನು ಕೈ ಚಾಲಿಸೋದಲ್ಲ. ಈಗ ಪಕ್ಷ ವಿರೋಧಿ ಚಟುವಟಿಕೆ ನಿಮ್ಗಿದೆ ಒಂದು ಪ್ರೂಫ್ ಅಲ್ಲ? ಏನ್ ಪ್ರೂಫ? ಮುಗಿಸ್ಬಿಡ್ತೀನಿ. ಹೌದು, ಇತ್ತು ಮುಗಿಸ್ತೇನೆ. ಯಾರು ಇವಾಗ ಬಾಗೇಪಲ್ಲಿಂದ ಬಂದು ಇಲ್ಲಿ ಜನರನ್ನೆಲ್ಲ ಯಾಮಾರಿಸ್ಕೊಂಡು ಒಳಗಡೆಗನೆ ನಮ್ ಜನರಿಗೆ ಪಾಪ ಅವ್ರಿಗೇನು ಗೊತ್ತಿಲ್ಲ. ಇದೇ ಮಾತಿನ ನಿಮ್ಗೆ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬಹುದು? ನನಗೆ ಬೇಕೇ ಇಲ್ಲ. ಇವಾಗ ಕೊತ್ತೂರು ಮಂಜು ಕಾಂಗ್ರೆಸ್ ಬಿದ್ದಷ್ಟು ಇಲ್ಲ, ಎಲ್ಲರೂ ಬೈದ, DK ಇಂದ ಬೈದ, ನಮ್ಮ ವೇಣುಗೋಪಾಲ್ ಎಲ್ಲರೂ ಬೈದ, ಸಸ್ಪೆಂಡ್ ಮಾಡ್ಬಿಟ್ರನ್ನ ಗೆದ್ದ ತಕ್ಷಣ ಕರ್ಕೊಂಡಿಲ್ವಾ? ಮನುಷ್ಯನ್ ಶಕ್ತಿ ಇದ್ರೆ ಇವಾಗ ನನ್ನ ಹತ್ರ 2,000 ಓಟ್ ಆಗೋ ಶಕ್ತಿ ಇದ್ರಿಂದ ನನ್ನ ಹತ್ರನೇ ಬರ್ತಾರೆ. ನಾನು ಪಕ್ಷದಲ್ಲಿ ಏನ್ ದುಡಿದಿದ್ದೆ ನಮ್ಮ ಅಧ್ಯಕ್ಷ ಗೊತ್ತು, ನಮ್ಮ ಸ್ಟೇಟ್ ಕಮಿಟಿಗೆ ಗೊತ್ತು, ಅಷ್ಟು ಕಷ್ಟ ಬಿದ್ದಿದ್ದೆ ನಾನು. ಇವ್ರಿಗೆ ಗೊತ್ತಾ ನಾನು ಏನ್ ಕಷ್ಟ ಬಿದ್ದೀನಿ, ಏನೇನ್ ಮಾಡಿದ್ದೀನಿ? ನನ್ನ ಪಕ್ಷಕ್ಕೆ ಗೊತ್ತು, ಅವ್ರಿಗೇನ್ ಗೊತ್ತು? ಅವ್ರಿಗೆ ಇವಾಗ ನಮ್ಮ ಅಧ್ಯಕ್ಷನ ಕೇಳ್ಕೊಳ್ಳಿ, ಯಾವ ಡಿಸ್ಟಿಕ್ ನಾನು ಎಷ್ಟು ಡಿಸ್ಟಿಕ್ ಇನ್ಚಾರ್ಜ್ ಆಗಿದ್ದು, ಆ ಡಿಸ್ಟಿಕ್ ನಾನು ಕೆಲಸ ಮಾಡಿಲ್ವಾ? ಇವಾಗ ಒಳ್ಳೇದು ಮಾಡಿ, ಇವಾಗ ತಾಲೂಕಲ್ಲಿ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಇದು ಮಾಡ್ಲಿ. ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ, ನೀನು ಸೋತು ಕ್ಯಾಂಡಿಡೇಟ್ ತಾನೆ, ನೀನೇನ್ ಮಾಡ್ಬೇಕಾ? ಜನರಿಗೆ ಕೆಲಸ ಮಾಡ್ಬೇಕು, ವರ್ಕ್ಸ್ ಹಾಕೊಂಡ್ ಬರ್ಬೇಕು, ಅವ್ರನ್ನ ಕರ್ಕೊಂಡು ಇದು ಬಿಟ್ಬಿಟ್ಟು ನೀನು ಜಾತಿಗೊಬ್ಬನ ಕರ್ಕೊಂಡು ಇನ್ನೊಬ್ಬನ ಕರ್ಕೊಂಡು ಏನದು? ನಿಂಗೇನೆ ಪಕ್ಷದಿಂದ ಹೇಳಿದ್ರ ಸೀರೆ ಕೊಡು ಅಂತ, ಇಲ್ಲ ಎಲಿಮೆಂಟ್ ಕೊಡು ಅಂತ ಹೇಳಿದ್ರ? ಜನರಿಗೆ ಬೇಕಾದ ಸಮಸ್ಯೆಗಳಿದೆ, ಆ ಸಮಸ್ಯೆಗಳು ತೀರ್ಸಕ್ ಬೇಕು. ಸರ್ಕಾರ ನಮ್ದಿದೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಮ್ಮವರಿದ್ದಾರೆ, ಹೋಗಿ ಜನರ ಸಮಸ್ಯೆ ತೀರಿಸಿ. ಅದು ಬಿಟ್ಬಿಟ್ಟು ನೀವೆಲ್ಲ ಯಾಕೆ ಛತ್ರಿ ಕೆಲಸಗಳ ಇವೆಲ್ಲ ಮಾಡೋ ಅಂತ ಹೇಳಿದಾರೆ ನಿನಗೆ? ಅದು ನೀನ್ ಮಾಡೋ, ನಾನೇನ್ ತೊಂದರೆ ಮಾಡಿಲ್ಲ ನಾವು. ನೀನ್ ಯಾರು ಮಾಡ್ಬೇಕು? ಒಂದು ನಾಮಿನಿ ಕೊಟ್ಟುವಾಗ ಯೋಚನೆ ಮಾಡ್ಬೇಕು, ಅವನಿಂದ ನಂಗೆ ಏನ್ ಬೆನಿಫಿಟ್ ಇದೆ, ನಮ್ಮ ಪಕ್ಷಕ್ಕೆ ಬೆನಿಫಿಟ್ ಇದೆಯಾ, ಇಲ್ಲ ನನಗೆ ಬೆನಿಫಿಟ್ ಇದೆ ಅಂತ ಕೇಳ್ಬೇಕು. ನೀನ್ ಏನ್ ಮಾಡ್ತೀಯ? ಉದಾಹರಣೆ ಫೀಲ್ಡ್ ಬ್ಯಾಂಕ್ ಹೇಳ್ತೀನಿ, ಫೀಲ್ಡ್ ಬ್ಯಾಂಕ್ ಯಾರು ಮಾಡ್ಬೇಕಾ? ಯಾರೋ ನಾವು ನಮ್ಮಲ್ಲಿ ಇಷ್ಟ ಒಂದು ಖರ್ಚು ಮಾಡ್ಬೇಕು. ನೀವು ಮಾಡಿದ್ರಾ? ಅಲ್ಲಿ ಮಾಡಲಿಲ್ಲ. APMC ಅಲ್ಲಿ ಎಲ್ರಿಗೂ ಒಂದು ಕೊಟ್ಟ, ಇವ್ರಿಗೆಲ್ಲ ಗುಗ್ಗುಗಳು ಗೊತ್ತಲ್ಲ, ಕಿವಿಯಲ್ಲಿ ಹೂಕೊಂಡು ಯಾರೋ ಒಬ್ಬರು ಅಧ್ಯಕ್ಷ ಮಾಡಿ, ಅಲ್ಲನೇ ನಮ್ಮ ಶಿವಣ್ಣ ಮಾಡ್ಬೋದಾಗಿತ್ತಲ್ಲ,
ಅಲ್ಲಿ ಮಾಡ್ಲಿಲ್ಲ, ಇಲ್ಲ ನಮ್ಮ ರಾಜ್ಯಗಳು ಮಾಡ್ಬೋದಾಗಿತ್ತ, ಇಲ್ಲ ಅಲ್ಲಿ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ರಾಜ್ಯ ಮಾಡ್ಬೋದಾಗಿತ್ತ. ಇವ್ನ ಯಾರು ಮಾಡ್ಲಿಲ್ಲ. ಯಾರು ಮಾಡಿದ್ರು? ಇಲ್ಲ ಎಸ್ಸಿಗಳೊಬ್ರು ಮಾಡ್ಬೇಕಿತ್ತ. ಇವ್ 60,000 ಎಸ್ಸಿಗಳಿದ್ದಾರೆ, ಎಲ್ಲ ಒಬ್ಬರು ಎಸ್ಸಿನ ಮಾಡ, ಬರೀ ಎಸ್ಸಿಗಳು ಅಲ್ಲೊಂದು ಇದು ಕೊಟ್ಬಿಡೋದು, ಅಧ್ಯಕ್ಷರು ಆಗೋದು. ಇನ್ನು ನಾವ್ ಇಷ್ಟು ಜನ ಇದೇನು ಪ್ರಯೋಜನ ತಾಲೂಕಲ್ಲ? ನಮ್ಮನ್ನ ಕೇಳ್ತಾರೆ ಸರ್ ಜನ, ಅವ್ರು ಕೇಳಲ್ಲ. ಅವರು ಇನೋವಾದಲ್ಲಿ ಹೋಗೋರು, ಫಾರ್ಚುನರ್ ಹೋಗೋದು, ಅವ್ರು ಯಾರು ನನ್ನನ್ನು ಕೇಳ್ತಾರೆ ಜನ. ಏನ ನಿಮ್ ಕಾಂಗ್ರೆಸ್ ಅಂತ ನಿಮ್ ಕೆ ಚಿಕ್ಕಣ್ಣಪ್ಪವ್ರು ಅಂತ ಹೇಳ್ತಾರೆ, ಇದೇನ್ ನಾವೇನ್ ಆನ್ಸರ್ ಹೇಳ್ಬೇಕು? ನಾಳೆ 2 ವರ್ಷದಲ್ಲಿ ಎಲೆಕ್ಷನ್ ಇದೆ ಸರ್, ನಾಳೆ TP ZP ಇದೆ. ಯಾರಿದ್ದಾರೆ ಕ್ಯಾಂಡಿಡೇಟ್ ನಮ್ಮಲ್ಲಿ? ಗೆಲ್ಲೂ ಕ್ಯಾಂಡಿಡೇಟ್ ಯಾರಿದ್ದಾರೆ? ಒಬ್ರು ಹೆಸರು ಹೇಳಿ. ಇಂಥವ್ರು ಗೆಲ್ತಾರೆ ಅಂತ ಒಂದು ಹೆಸರು ಹೇಳ. ಅವ್ರು ನೋಡಿ ದಳ ಅವ್ರು ಎಷ್ಟು ಕಿತ್ತಾಡ್ಕೊಂಡ್ರು ಕೂಡ ಓಟ್ ಹಾಕ್ದಿನ ಒಂದಾಗ್ತಾರೆ. ಬಿಜೆಪಿ ಎಷ್ಟು ಕಿತ್ತ ಓಟ್ ಹಾಕ್ದಿನ ಒಂದಾಗ್ತಾರೆ. ನಾವ್ ಹಾಕ್ತಿವಾ? ಇಲ್ಲಿ ಹಿಂಗಿದ್ರೆ ಯಾರು ಬರ್ತಾರೆ? ನೀನೇ ಮಾಡ್ಕೊಳ್ಳೋಗ ಅಂತೀವಿ. ಅದರಿಂದ ನಾನು ಈ ಬೇಜಾರಾಗಿ ತಮ್ಮಲ್ಲಿ 1-2 ಮಾತು ಹೇಳ್ತಾ ಇದ್ದೆ ಅಷ್ಟೇ. ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಏನ್ ಬೇಕು ಅದು ಮಾಡೋಣ. ಈ ತೀರ ಮಾತ್ರ ನಮ್ಗೆ ಯಾರು ಸರ್ ಓಟ್ ಹಾಕ್ತಾರೆ? ಕಷ್ಟ ಬಿದ್ದವರು ಹಳ್ಳಿಗಳಿದ್ದಾರೆ. ಈ ಡಬಲ್ ಗೇಮ್ ಆಡೋರೆಲ್ಲ ಚೇರ್ಮನ್ಗಳು, ಬೋರ್ಡ್ಗಳು, ಡೈರೆಕ್ಟರ್ಗಳು, ಪ್ರೆಸಿಡೆಂಟ್ಗಳ ಯಾರು ಕೇಳೋರಿಲ್ವಲ್ಲ. ಅದೇ ಕೇಚ್ ಬಿಡಪ್ ನಿಂತಿದ್ರೆ ಅದ್ರ ಕತೆ ಬೇರೆ ಇರ್ತಾ ಇತ್ತು. ಆತ್ಮ ಪಾಪ ಬೆಂಗಳೂರು ಗ್ರಾಮಾಂತರ ಆಗುತ್ತೆ. ಅದನ್ನ ಕೇಳಕ್ ಹೋದ್ರೆ ಹೇಳ್ತಾರೆ ಇದು ನಿಮ್ ಡಿಸ್ಟ್ರಿಕ್ಟ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆತ್ಮ ಹತ್ರ ಏನ್ ಮಾತಾಡೋಣ ನಾವು ಹೇಳಿ ಪಾಪ? 50% ಆಗೋಗಿದೆ, ಇನ್ನೇನಿಲ್ಲ. ಇನ್ನೆಲ್ಲ ಅಷ್ಟು ಸ್ವಲ್ಪ ಇದೆ, ಅದು ಮುಗಿಸಾಕ್ತಾ ಇದ್ದಾರೆ. ಏನಿಲ್ಲ ಇವಾಗ. ಯಾರು ನೀವು? ನಾನ್ ಬೇಡ ಸರ್, ದಯವಿಟ್ಟು ನೀವೇ ಊರಿಗೆ ಹೋಗಿ, ದಯವಿಟ್ಟು ಬೇಕಾದ್ರೆ ನಿಮ್ಗೆ ವೆಹಿಕಲ್ ಮಾಡ್ಕೊಡ್ತೀನಿ, ನಿಮ್ಗೆ ಏನ್ ಬೇಕಾದ್ ನಾನು ಕೊಡ್ತೀನಿ, ಹೋಗಿ ಕೇಳಿ. ಇವಾಗ ಪರಿಸ್ಥಿತಿ ಕಾಂಗ್ರೆಸ್ ಪಟ್ಟು ನೀವು ಕೇಳ್ಕೊಂಡ್ ಬನ್ನಿ. ಊರಿಗೆ ಹೋಗಿ ನೀವು ಒಂದು ಮೀಡಿಯಾ ನಡೆ ಹಳ್ಳಿಗಳ ಕಡೆ ಅಂತ ಕೇಳಿ. ಬದುಕು ಏನಂತ ಹೇಳ್ತಾರೆ ಸರ್. ಕಾಂಗ್ರೆಸ್ ಸೋತಿದ್ದು ಕೂಡ, ನಾನು ಉದಾಹರಣೆಗೆ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಸೋತಿದ್ದು ಕೂಡ ಅಂಬರೀಷ್ ಇವತ್ತು ಜನ ಬರ್ತಾರೆ. ಯಾಕಂದ್ರೆ ಅವ್ರು ಮಾಡೋ ಕೆಲಸಗಳಿಗೆ. ಇವತ್ತು ನಾಗೇಶ್ವರ ಹೋಗ್ತಾರೆ. ಯಾಕೆ? ಅದು ಮಾಡೋ ಕೆಲಸಗಳಿಗೆ. ಏನ್ ಸರ್ ಇದು? ಅಲ್ಲ, ಯಾರು ಕೇಳೋರಿಲ್ವಲ್ಲ? ಯಾರು ಮಾಡ್ಬೇಕು? ಆದ್ನಾರಾಯಣವರು ಅವ್ರು ವೈಯಕ್ತಿಕವಾಗಿ ಅವ್ರ ಸ್ವಂತ ಖರ್ಚು ಮಾಡ್ತಾರೆ ಸಾರ್. ಯಾರ ಅವ್ರು ಮಾಡ್ತಾರೆ? ವೈಯಕ್ತಿಕವಾಗಿ ಮಾಡಿದ್ರು ಕೂಡ ಮಾಡೋ ಟೈಪಲ್ಲಿ ಮಾಡ್ಬೇಕು. ಏನ್ ನಮ್ಮ ತಾಲೂಕಲ್ಲಿ ಜನಕ್ಕೆ ಬಟ್ಟಲಿಲ್ವಾ? ಇಲ್ಲ 170 ರೂಪಾಯಿ ಲಿಮಿಟ್ ತಗೊಳಕ್ಕೆ ಹೋಗ್ತಾ ಇಲ್ವಾ? ಸರ್, ಜನರ ಸೋಮೇರೆ ಮಾಡ್ಬಿಟ್ರು ತಾಲೂಕಲ್ಲಿ. ನಮ್ ತಾಲೂಕ್ ಹೆಂಗ್ ಮೂಡಲ ಭಾಗದ ತಾಲೂಕಲ್ಲಿ ಎಷ್ಟು ಹೆಂಗ್ ಪೋರಿದ್ದು ನಾವೆಲ್ಲ ಎಲ್ಲ ಸೋಮೇರೆ ಮಾಡ್ಬಿಟ್ರು ಸರ್ ಜನರನ್ನ. ಇವತ್ತು ಉದಾಹರಣೆ ತಂದು ನಾನು ತಪ್ಪು ತಿಳ್ಕೊಬೇಡಿ. ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ನೀವು ಬೇಕಾದ್ರೆ ನನಗೆ ಕ್ವಶನ್ ಮಾಡಿ, ನಾನು ಅದ್ರಲ್ಲಿ ಎಣ್ಣೆ ಮಾತಿಲ್ಲ. ಇವತ್ತು ನಮ್ಮ ಬಾಧೆನ ನಮ್ಮ ಪಕ್ಷ ಹೋಗ್ತಾ ಇದೆ, ನನ್ನ ಪಕ್ಷ ಹಾಳಾಗಿ ಹೋಗ್ತಾ ಇದೆ. ಇವತ್ತು 30 ಪಂಚಾಯತಿ ನಾವು ಒಗ್ಗೂಡಿಸಿ, ನಾವು ಆನಂದ್ ರೆಡ್ಡಿ ನಾವೆಲ್ಲ ಕಾಂಗ್ರೆಸ್ ಅವರು ಪಂಚಾಯತಿಗೆ ಹೋಗಿ DK CM ಆಗ್ತಾರೆ, DK CM ಮತ್ತೆ ಓಟ್ ಹಾಕಂತ ಬಾಯ್ ಪಡ್ಕೊಂಡು ತಿರುಗಿ ಕೂತ 45,000 ಬಿತ್ತು. ಇವತ್ತು ತಕೊಳ್ಳಿ, ಈ ಸಲ ಇವನೇ ಕ್ಯಾಂಡಿಡೇಟ್ ಆದ್ರೆ ತಗೊಳ್ಳಿ ನೋಡೋಣ, ಓಟ ತೋರಿಸ್ತೀವಿ. ಬೂತ್ಗಳಿತ್ತು ಕುಂಬರಿಸಿದಾಗ ಗೊತ್ತಾಗತ್ತೆ ಇದ್ನ ಬದುಕೇನಂತ. ಆವಾಗ ಲಾಸ್ಟ್ ಅಲ್ಲಿ ಹೋಗಿದ್ದವ್ರು ಪಕ್ಷ ಕಟ್ಟಿ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ತಾನೇ ಹೋಗಿದ್ ಪಾಪ. ಇವ್ರು ಇದ್ ನೋಡಿದ್ರೆ ಲಾಸ್ಟ್ ಅಲ್ಲಿ ಹೋಗಿದ್ದ. ಆನಂದ್ ರೆಡ್ಡಿ ಇಲ್ಲಿದ್ದ ನಾವು ಸೋಲ್ತಾ ಇದ್ವು ಪಕ್ಷ. ಆನಂದ್ ರೆಡ್ಡಿ ಇಲ್ಲಿಂದ ನಾವು ಸೋಲ್ತಾ ಇದ್ವಾ? ಎಷ್ಟು ನಾವು ಸೋಲಿದ್ದ? 25,000 ಓಟು ಅಂದ್ರೆ 12,500. ಇವ್ರು MP ಅಲ್ಲಿ ಎಷ್ಟು 25,000 ಅಂದ್ರೆ 30,000 ಓಟು. ಅದೇ ಆನಂದ್ ರೆಡ್ಡಿ ನಾವೆಲ್ಲ ಓದಿದ್ರೆ ಹೋಗ್ತಾ ಇದ್ವಾ? ನಾವು ನ್ಯೂಟ್ರಲ್ ಆಗ್ತೀವಿ. ಹೌದು, ನಮ್ಮ ಹತ್ರ ಬಂದಿಲ್ಲ ಕ್ಯಾಂಡಿಡೇಟ್ ನಮ್ಮ ಹತ್ರ ಬರ್ಸಿಲ್ಲ ಗೌತಮನ್ನ. ನಾವು ಸುಮಾರು ಒಂದು 10 ಮೀಟಿಂಗ್ ಮಾಡಿದ್ವಿ. 10 ಮೀಟಿಂಗು ಕ್ಯಾಂಡಿಡೇಟ್ ನಮ್ಮ ಹತ್ರ ಬರ್ಲಿಲ್ಲ. ಕೇಳ್ಕೊಳ್ವಿ, ಕ್ಯಾಂಡಿಡೇಟ್ಗೆ ಫೋನ್, ರಾಮಪ್ರಸಾದ್ ಕೈಲಿ ಫೋನ್ ಮಾಡಿಸಿದೆ. ನಾ ಬರ್ತೀನಿ ಬಟ್ ನಮ್ಮ ಹತ್ರ ಬರ್ಲೇ ಇಲ್ಲ. ನಾವಿನ್ ಯಾರು ಇಟ್ಕೊಂಡು ಓಟ್ ಹಾಕ್ಸ್ಕೊಳ್ಳೋದ? ನಮ್ಮ ಓಟ್ ಹಾಕ್ತೀವಿ, ನಾವು ನಮ್ಮ ಮನೆಗಳಲ್ಲಿ ಬಿದ್ದಿದ್ವಿ. ಇದಕ್ಕೆ ತಾನೇ ಸೋಲದ್ದ. ಇಲ್ಲಾಂದ್ರೆ ನಾವು ಸೋತಾ ಇದ್ವಿ. ಸರ್ ಹೋಗ್ಬೇಕು ಸರ್, ಆನಂದ್ ರೆಡ್ಡಿನ ಇನ್ನೊಬ್ಬರನ್ನ ಹೇಳ್ಕೋಬೇಕು, ಕರ್ಕೊಂಡ್ ಬರ್ಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು, DK ಹತ್ರ ಕರ್ಕೊಂಡು ಹೋಗ್ಬೇಕು. ಏನ್ ರಿಕ್ವೆಸ್ಟ್ ಮಾಡ್ಕೊಂಡು ಪಕ್ಷ ಗೆಲ್ಲಕ್ಕೆ ತಗೊಂಡ್ಬರ್ಬೇಕು ಸರ್. ಇವು ಓಟ್ಗಳು ಬಿಟ್ಬಿಟ್ಟು ಓಟ್ ಇಲ್ದೆ ಬಿಳಿ ಬಟ್ಟ ಕರ್ಕೊಂಡು ಪ್ರಯೋಜನ ಏನಿದೆ? ಏನು ಪ್ರಯೋಜನ ಇದೆಯಾ? ನಾನು ಹೇಳ್ತಾ ಇರೋದು ನಮ್ಮ ಬಾಧೆ ಏನಂದ್ರೆ ಪಕ್ಷ ಹಾಳು ಮಾಡ್ತಾ ಇದ್ದೀರಾ. ದಯವಿಟ್ಟು ಇಲ್ಲಿಗೆಲ್ಲ ಸ್ಟಾಪ್ ಮಾಡಿ, ಒಳ್ಳೆ ಕೆಲಸ ಮಾಡಿ. ಇನ್ನು 2 ವರ್ಷ ಇದೆ, ಇವಾಗ ಎಲೆಕ್ಷನ್ ವರ್ಷ, ಈ ವರ್ಷ ಎಲೆಕ್ಷನ್ ವರ್ಷ. ಒಳ್ಳೆ ಕೆಲಸ ಮಾಡಿ. ಯಾರಿಗೆ ನಾಮಿನಿ ಕೊಡ್ಬೇಕು, ಯಾರು ಬೋರ್ಡ್ ಚೇರ್ಮನ್ ಕೊಡ್ಬೇಕು, ಯಾರಿಗೆ ಏನ್ ಮಾಡ್ಬೇಕು ಯೋಚನೆ ಮಾಡಿ. ನಿಮ್ಮ ಸ್ವಾರ್ಥಕ್ಕೆ ನಿಮ್ಗೇನು ಒಳಗಡೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷ ದಯವಿಟ್ಟು ಹಾಳು ಮಾಡಬೇಡಿ. ನಮ್ದು ಅದೊಂದೇ ರಿಕ್ವೆಸ್ಟ್, ಬೇರೆ ಏನು ನಮ್ದು ರಿಕ್ವೆಸ್ಟ್ ಇಲ್ಲ. ನಾನು ಎಲ್ರಿಗೂ ಹೇಳುತ್ತಾ, ನಮ್ಮ ತಾಲೂಕಿನ ಎಲ್ಲಾ ಜನತೆಗೆ ನಾನು ಕೈ ಎತ್ತಿ ಮುಗಿತಾ ಇದ್ದೀನಿ. ನಮ್ಮ ಪಕ್ಷ ಜಾತಿ ಭೇದ ಇಲ್ಲರೋ ಕಾಂಗ್ರೆಸ್ ಪಕ್ಷ. ಏನೇ ತಪ್ಪುಗಳು ಆಗಿರ್ಬೋದು, ದಯವಿಟ್ಟು ನಮ್ಮ ಕ್ಷಮಿಸಿ, ಇದನ್ನ ಸರಿ ಮಾಡ್ತೀವಿ. ಇಷ್ಟಲ್ಲೇ ನಾವು ಹೈಕಮಾಂಡ್ ಹತ್ರ ಮಾತಾಡಿ ಇದನ್ನ ಯಾವ ರೀತಿ ಸರಿ ಮಾಡ್ತೀನಿ. ಇವತ್ತು ಕೆಲವು ಸಮಸ್ಯೆಗಳು ಜನರಿಗೆಲ್ಲ ಗೊತ್ತಾಗಿದೆ. ದಯವಿಟ್ಟು ಇದಕ್ಕೆಲ್ಲ ಕ್ಷಮಿಸಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಮತದಾರರಲ್ಲಿ ಮತ್ತೊಂದು ಮನವಿ ಮಾಡ್ಕೊಂತ ಇದ್ದೀವಿ.